ಕೇಂದ್ರ ಸರ್ಕಾರ ಆನ್ಲೈನ್ ಗೇಮ್ ಅನ್ನು ಬ್ಯಾನ್ ಮಾಡುವ ಮುಖಾಂತರ ಅದರಲ್ಲಿ ಭಾಗಿಯಾಗಿದ್ದವರನ್ನು ಜಾಹೀರಾತು ಕೊಡುವವರನ್ನು ಮತ್ತು ಅದರಲ್ಲಿ ಬಡ ರೈತ ಕೂಲಿ ಕಾರ್ಮಿಕರನ್ನು ಮತ್ತು ಯುವ ಜನತೆಯನ್ನು ಹಾಳು ಮಾಡುತ್ತಿದ್ದ ಅವರ ಭವಿಷ್ಯವನ್ನು ನಾಶ ಮಾಡುತ್ತಿದ್ದಂತಹ ದಂಧೆಕೋರ ಎಡೆಮುರಿ ಕೊಟ್ಟಿದ್ದಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಆದ್ರೆ ಆನ್ಲೈನ್ ಗೇಮ್ ಆದ್ರೂ ತೆರೆಮರೆಯಲ್ಲಿ ಸಂಪೂರ್ಣವಾಗಿ ನೀವೇನು ನಿಷೇಧ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಇವತ್ತು ಇತ್ತೀಚಿನ ದಿನಗಳಲ್ಲಿ ಅಗ್ರಿಗೋಲ್ಡ್, ಅಕ್ಷಯ್ ಗೋಲ್ಡ್ ಮತ್ತು ಕ್ವಾಂಟಮ್ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ಇವತ್ತು ಗೃಹಲಕ್ಷ್ಮಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡುವ ಮುಖಾಂತರ ಸೇವ್ಸ್ ಆಪ್ ಮತ್ತು ಡ್ರೀಮ್ ಡೀಲ್ ಎಂಬ ಎರಡು ಕಂಪನಿಗಳು ಯಥೇಚ್ಛವಾಗಿ ಕೋಲಾರ ಜಿಲ್ಲೆಯಲ್ಲಿ ರೈತ ಕೂಲಿ ಕಾರ್ಮಿಕರಿಗೂ ನಿಮ್ಮ ಭವಿಷ್ಯವನ್ನು ಬದಲಾವಣೆ ಮಾಡ್ತಾರೆ. ನೀವು ಪ್ರತಿ ತಿಂಗಳು 1000 ರೂಪಾಯಿಯನ್ನು ಪಾವತಿ ಮಾಡಿ, ನಿಮ್ಮ ಕುಟುಂಬದಲ್ಲಿ ಯಾರಿದ್ರು ಒಂದೊಂದು 1000 ರೂಪಾಯಿ ಪಾವತಿ ಮಾಡಿ, ಅವರಿಗೆ ನಿಮ್ಗೆ ಕಾರ್ ಸಿಗ್ತದೆ, ನಿವೇಶನ ಸಿಗ್ತದೆ, ಮೊಬೈಲ್ ಸಿಗ್ತದೆ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಏನೇನೋ ಸಿಗ್ತದೆ ಅಂತ ಹೇಳ್ಬಿಟ್ಟು ಇಲ್ಲ ಸಲ್ಲದ ಆಶಯಗಳನ್ನು ಹುಟ್ಟಿಸಿ ಅವರ RBI ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ, ಯಾಕಂದ್ರೆ RBI ನೀತಿ ಮುಖಾಂತರ ಯಾವುದೇ ನಿಯಮವನ್ನು ಹಣ ವಸೂಲಿ ಮಾಡಬೇಕಾದ್ರೆ ಕಡ್ಡಾಯವಾಗಿ ಅವರ ಹತ್ರ ಪರ್ಮಿಷನ್ ತಗೋಬೇಕು. ಆದ್ರೆ ಇವತ್ತು ಕೋಲಾರ ಜಿಲ್ಲೆಯ ಸಹಕಾರ ಸಂಘ ಇದೆಯೋ ಇಲ್ಲ ಗೊತ್ತಾಗಿಲ್ಲ, ARDR ಸತ್ತೋಗಿದಾರಂತೂ ಗೊತ್ತಿಲ್ಲ. ಆದ್ರೆ ಇವತ್ತು ಕೋಲಾರ ಜಿಲ್ಲಾದ್ಯಂತ ಬಡ ರೈತ ಕೂಲಿ ಕಾರ್ಮಿಕರನ್ನೇ ಟಾರ್ಗೆಟ್ ಮಾಡಿಕೊಂಡು ಸೇವ್ಸ್ ಆಪ್ ಮತ್ತು ಡ್ರೀಮ್ ಡೀಲ್ ಎಂಬ ಆನ್ಲೈನ್ ಅದೇ ಜೂಜಾಟ ಆಡಿಸುವ ಮುಖಾಂತರ ಅವರ 1000 ರೂಪಾಯಿ ಕಟ್ಸ್ಕೊಂಡು ನಿಮ್ಗೆ ಒಡವೆ ಕೊಡ್ತೀವಿ, ನೆಕ್ಲೆಸ್ ಕೊಡ್ತೀವಿ, ಹ್ಯಾಂಗೀಸ್ ಕೊಡ್ತೀವಿ, ಬಳೆಗೆ ಕೊಡ್ತೀವಿ, ನಿಮ್ಮ ಮಕ್ಕಳು ಮದುವೆ ಆಗ್ತದೆ, ಅದೊಂದು ಇದು ಅಂತ ಹೇಳಿ ಅವರನ್ನು ವಂಚನೆ ಮಾಡುತ್ತಿರುವಂತಹ ಸೇವ್ಸ್ ಆಪ್ ಮತ್ತು ಡ್ರೀಮ್ ಡೀಲ್ ಎಂಬ ನಡೆಸುತ್ತಿರುವವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅದನ್ನು ಬ್ಯಾನ್ ಮಾಡುವ ಮುಖಾಂತರ ರೈತ ಕೂಲಿ ಕಾರ್ಮಿಕರನ್ನು ರಕ್ಷಣೆ ಮಾಡಬೇಕು. ಯಾಕಂದ್ರೆ ಇವತ್ತು ಅದೊಂಥರ ಚೈನ್ ಲಿಂಕ್ ಆಗ್ಬಿಟ್ಟೈತೆ. ಇವತ್ತು ಪಾಪ ನೋಡಿ, ಇಲ್ಲಿ ಕೂಲಿ ಕಾರ್ಮಿಕರು ಬಂದಿದ್ದಾರೆ, ಅವರು ಬೆಳಗ್ಗೆಯಿಂದ ಸಾಯಂಕಾಲ ಸಂಬಂಧ 500 ರೂಪಾಯಿ ಸಂಪಾದನೆ ಮಾಡ್ತಾರೆ. ಆ 500 ರೂಪಾಯಿನ ಎತ್ಕೊಂಡು ಇನ್ನು 500 ರೂಪಾಯಿ ಹಾಕ್ಬಿಟ್ಟು 1000 ರೂಪಾಯಿ ಕಟ್ತಾರೆ. ಏನೋ ಬರ್ತದೇನೋ, ಆ ಲಾಟ್ರಿಯಲ್ಲಿ ನನಗೂ ಅದೃಷ್ಟ ಬರ್ತದೇನೋ, ನಿವೇಶನ ಸಿಗ್ತದೇನೋ, ಕಾರ್ ಸಿಗ್ತದೇನೋ, ಒಡವೆ ಸಿಗ್ತಾನೋ ಅಂತೇಳಿ ಅದನ್ನೇ ಬಂಡವಾಳ ಹಾಕಿಸ್ಕೊಂಡಿದ್ದಾರೆ. ಈ ಸೇವ್ಸ್ ಆಪ್ ಮತ್ತು ಈ ಡ್ರೀಮ್ ಡೀಲ್ ಯಾವ ರೀತಿ ಅಂತ ಹೇಳಿದ್ರೆ, ಕೆಲವು ಕಂಪನಿಗಳು ಅಂದ್ರೆ ಬಟ್ಟೆ ಕಂಪನಿ ಇರ್ಬೋದು, ಮೊಬೈಲ್ ಕಂಪನಿಗಳು ಅವ್ರ ಜೊತೆ ಟೈಅಪ್ ಆಗ್ಬಿಟ್ಟಿದ್ದಾರೆ. ಟೈಅಪ್ ಆಗ್ಬಿಟ್ಟು ಸುಮಾರು ಅಂದ್ರೆ ಇವಾಗ ಕೋಲಾರ ಜಿಲ್ಲೆಯಲ್ಲಿ 20 ಲಕ್ಷ ಜನ ಇದ್ದಾರೆ. 2 ಲಕ್ಷ ಜನ ಸಿಕ್ಕರೆ ಎಷ್ಟು ಲಕ್ಷ ಆಗ್ತದೆ, ಎಷ್ಟು ಕೋಟಿ ಆಗ್ತದೆ? ಅಲ್ಲಿ ಅವ್ರು ಕೊಡೋದು ಕಾಂಜಿ ಪಿಂಜಿ ಅಮ್ಮಮ್ಮ ಅಂದ್ರೆ 1 ಲಕ್ಷ 2 ಲಕ್ಷ ರೂಪಾಯಿನೂ ಏನೋ ಪ್ರೈಸ್ ಕೊಡ್ತಾರೆ. ಇನ್ನು ಮಿಕ್ಕಿದ್ದೆಲ್ಲ ಅವರು ಇದು ಹಾಕೊಂಡು ಅವ್ರು ಯಾರು ಕಟ್ಸ್ಕೊಡ್ತಾರೆ, ಬಡ ರೈತ ಕೂಲಿ ಕಾರ್ಮಿಕರನ್ನು ಮರಳು ಮಾಡ್ಕೊಂಡು ಯಾರು ಕಟ್ಸ್ಕೊಂತಾರೆ, ಅತಿ ಹೆಚ್ಚಾಗಿ ರೈತ ಕೂಲಿ ಕಾರ್ಮಿಕರನ್ನು ಮತ್ತು ಈ ಕೈಗಾರಿಕಾ ಪ್ರದೇಶದಲ್ಲಿ ಬದುಕು ಕಟ್ಟಿಕೊಳ್ಳುವ ಕಾರ್ಮಿಕರ ಒಂದು ಗುತ್ತಿಗೆ ಏನ್ ಪಡೆದಿರ್ತಾರೆ, ಮ್ಯಾನ್ ಪವರ್ ಕೊಡಿದ್ರೆ ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಅವರನ್ನು ವಂಚನೆ ಮಾಡುತ್ತಿರುವಂತಹ ಸೇವ್ಸ್ ಆಪ್ ಮತ್ತು ಡ್ರೀಮ್ ಡೀಲ್ ಎಂಬ ಈ ಒಂದು ಆನ್ಲೈನ್ ಗೇಮ್ ಮತ್ತೆ ಜೂಜಾಟವನ್ನು ಈ ಕೂಡಲೇ ನಿಷೇಧ ಮಾಡಲು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ರೈತ ಪರ ಕಾಳಜಿ ಇರುವಂತಹ, ರೈತರ ಸಂಕಟಕ್ಕೆ ಸದಾ ಸ್ಪಂದಿಸುವಂತಹ ಮಾನ್ಯ ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ ಸಾಹೇಬ್ರು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಒಂದು ಸೇವ್ಸ್ ಆಪ್ ಮತ್ತು ಡ್ರೀಮ್ ಡೀಲ್ ಎಂಬ ಜೂಜಾಟ ಮುಖಾಂತರ ಬಡ ರೈತ ಕೂಲಿ ಕಾರ್ಮಿಕರನ್ನು ವಂಚನೆ ಮಾಡುತ್ತಿರುವವರ ವಿರುದ್ಧ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅದನ್ನು ತನಿಖೆ ಮಾಡಲು ವಿಶೇಷ ತಂಡ ರಚನೆ ಮಾಡಿ ರೈತ ಕೂಲಿ ಕಾರ್ಮಿಕರನ್ನು ಇಂತಹ ಆನ್ಲೈನ್ ಮತ್ತು ಜೂಜಾಟದಿಂದ ರಕ್ಷಣೆ ಮಾಡಬೇಕಂತ ಮಾನ್ಯರನ್ನು ಒತ್ತಾಯ ಮಾಡ್ತಾ ಇದ್ದೀವಿ.